ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ ಮತ್ತು 30ರಿಂದ 56 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮಾರ್ಕ್ ಚಾಪ್ಟರ್ 6 ವರ್ಸಸ್ 30 to 56. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಅದ್ಭುತದ 12 ರಹಸ್ಯಗಳು ಇವೆ. ನಮ್ಮ ಜೀವನದಲ್ಲಿ ಅದ್ಭುತ ಆಗಬೇಕಾದ್ರೆ ಅಥವಾ ಕ್ರಿಸ್ತನ ಜೀವನದಲ್ಲಿ ಅದ್ಭುತ ಹೇಗೆ ಆಯಿತು, ಆತನನ್ನು ಹಿಂಬಾಲಿಸುವ ನಮ್ಮ ಜೀವನದಲ್ಲಿ ಕೂಡ ಹೇಗೆ ಅದ್ಭುತ ಆಗಬೇಕು ಎಂಬುದಕ್ಕೆ 12 ಸಿದ್ಧಾಂತಗಳು ಇಲ್ಲವೇ 12 ರಹಸ್ಯಗಳು ಅದ್ಭುತಕ್ಕೆ. 12 ಸೀಕ್ರೆಟ್ಸ್ ಆಫ್ ಮಿರಾಕ್ಯುಲಸ್. ಯಾರೋ ಒಬ್ಬರು ಹೇಳಿದರು, ಸುವಾರ್ತೆಗಳಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಒಂದು ಅದ್ಭುತ ಮಾಡುವುದಕ್ಕಾಗಿ ಹೋಗ್ತಾ ಇರ್ತಾರೆ, ಅಥವಾ ಅದ್ಭುತ ಮಾಡಿಯಾದರೂ ಬರ್ತಾ ಇರ್ತಾರೆ, ಅಥವಾ ಅದ್ಭುತ ಮಾಡಿಕೊಂಡಾದರೂ ಇರ್ತಾರೆ ಅಂತ ಹೇಳ್ಬಿಟ್ಟು. ಹೌದು, ಅದ್ಭುತ ಮಾಡಲಿಕ್ಕಾದರೂ ಹೋಗ್ತಿರ್ತಾರೆ, ಅದ್ಭುತ ಮಾಡಿಕೊಂಡಾದರೂ ಇರ್ತಾರೆ, ಅಥವಾ ಅದ್ಭುತ ಮಾಡಿದ ಮೇಲೆ ಬರ್ತಾ ಇರುವಂಥದ್ದಾಗಿ ಕೂಡ ದಾಖಲೆ ಸುವಾರ್ತೆ 4 ಸುವಾರ್ತೆಯಲ್ಲಿದೆ. ಹಾಗಾದರೆ ಆತನು ಅದ್ಭುತ ಸ್ವರೂಪನು. ಹೌದು, ಆತನು ಅದ್ಭುತ ದೇವರು. ಹಾಗಿರುವಾಗ ಆತನ ಜೀವನದಿಂದ ಮಾರ್ಕ 6:30ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಅದ್ಭುತದ 12 ರಹಸ್ಯಗಳು. ಮೊದಲನೇದಾಗಿ 30ನೇ ವಚನ. ಅಲ್ಲಿ ಶಿಷ್ಯರು, ಅಂದರೆ ಯೇಸು ಸ್ವಾಮಿಯ 12 ಜನ ಶಿಷ್ಯರು, ಅವರು ಸೇವೆಗೆ ಹೋಗಿದ್ದನ್ನು ಬಂದು ಈಗ ವರದಿ ಮಾಡ್ತಾ ಇರುವಂಥ ವೇಳೆಯಲ್ಲಿ ತಾವು ಮಾಡಿದ್ದನ್ನು, ಬೋಧಿಸಿದ ಎಲ್ಲವನ್ನೂ ಕುರಿತು ಈಗ ಯೇಸು ಸ್ವಾಮಿಗೆ ವರದಿ ಮಾಡ್ತಾರೆ. ಇದು ಅದ್ಭುತದ ಮೊದಲನೇ ರಹಸ್ಯ. ಏನದು? ಕೀಪ್ ಇನ್ ಟಚ್ ವಿತ್ ದ ಮಿರಕಲ್ ವರ್ಕರ್. ಅದ್ಭುತ ಮಾಡಿದ್ವಿ, ಆದ ಕಾರಣ ಈಗ ಅದ್ಭುತ ಮಾಡುವ ಆತನ ಸಂಪರ್ಕ ಬೇಡ ಎಂಬುದಾಗಿ ಇವರು ಇರಲಿಲ್ಲ. ಅದ್ಭುತ ಮಾಡಿಬಿಟ್ಟು ಬಂದು ಆತನಿಗೆ ಹೇಳ್ತಿದ್ದಾರೆ, ಹೀಗೆಲ್ಲ ಅದ್ಭುತ ಮಾಡಿದ್ವಿ ನಿನ್ನ ಹೆಸರಿನಲ್ಲಿ, ನೀನು ಹೇಳ್ಕೊಟ್ಟಂಥ ವಾಕ್ಯವನ್ನು ನಾವು ಸಾರಿದೆವು. ಈ ರೀತಿಯಾಗಿ ಅವರು ಅದ್ಭುತ ಮಾಡುವಾತನ ಸಂಪರ್ಕವನ್ನು ಇಟ್ಕೊಂಡಿದ್ರು. ಹಾಗಾದರೆ ಮೊದಲನೇ ರಹಸ್ಯ, ಅದ್ಭುತಕ್ಕೆ ಮೊದಲನೇ ರಹಸ್ಯ, ಫಸ್ಟ್ ಸೀಕ್ರೆಟ್ ಆಫ್ miraculous is to be in touch with the miracle worker. ಅದ್ಭುತ ಮಾಡುವಾತನ ಸಂಪರ್ಕದಲ್ಲಿ ಇರುವಂಥದ್ದು ಮೊದಲನೇ ರಹಸ್ಯ. ಎರಡನೇದಾಗಿ, ಬಹಳ ಜನರು ಎಡೆಬಿಡದೆ ಬರ್ತಾ ಇದ್ದುದರಿಂದ ಅವರಿಗೆ ಊಟ ಮಾಡಲಿಕ್ಕೂ ಸಮಯ ಇರಲಿಲ್ಲಂತೆ. ಊಟ ಮಾಡಲಿಕ್ಕೆ ಕೂಡ ಸಮಯ ಇಲ್ಲ, ಅಷ್ಟು ಆ್ಯಕ್ಟಿವ್ ಆಗಿದ್ದರು. ಅವಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ, ನೀವು ಏಕಾಂತವಾದ ಸ್ಥಳಕ್ಕೆ ಬಂದು ಸ್ವಲ್ಪ ವಿಶ್ರಮಿಸಿಕೊಳ್ಳ್ರಿ ಅಂತ. ಹಾಗಾದರೆ ಎರಡನೇ ರಹಸ್ಯ ವಿಶ್ರಾಂತಿ. ಇದೇನು ಸೀಕ್ರೆಟ್ ಇದ್ದ ಹಾಗೆ ಕಾಣ್ತಾ ಇಲ್ಲ. ಅದ್ಭುತದ ಎರಡನೇ ರಹಸ್ಯ ವಿಶ್ರಮಿಸಿಕೊಳ್ಳುವುದು. ವಿಶ್ರಮಿಸಿಕೊಳ್ಳುವಾಗ ದೇವರ ಸನ್ನಿಧಾನದಲ್ಲಿ ಕಳೆಯುವಂಥದ್ದು. ವಿಶ್ರಮಿಸಿಕೊಳ್ಳುವಾಗ ತಾವು ಮಾಡಿದ್ದನ್ನು
ಯೋಚಿಸುವಂಥದ್ದು. ವಿಶ್ರಮಿಸಿಕೊಳ್ಳುವಾಗ ಹೌದು, ದೇಹಕ್ಕೆ ವಿಶ್ರಾಂತಿ ಬೇಕು. ಆದ ಕಾರಣ ಸೆಕೆಂಡ್ ಸೀಕ್ರೆಟ್ ಆಫ್ ದ ಮಿರಾಕ್ಯುಲಸ್, ಅದ್ಭುತಕ್ಕೆ ಎರಡನೇ ರಹಸ್ಯ ವಿಶ್ರಾಂತಿ. ಮೊದಲನೇ ರಹಸ್ಯ ಆತನ ಸಂಪರ್ಕದಲ್ಲಿರುವುದು, ಟು ಬಿ ಇನ್ ಟಚ್ ವಿತ್ ದ ಮಿರಕಲ್ ವರ್ಕರ್. ಸೆಕೆಂಡ್ ಒನ್ ಸ್ಪಿರಿಚುವಲ್ ರೆಸ್ಟ್ ಅಥವಾ ಫಿಸಿಕಲ್ ರೆಸ್ಟ್, ದೈಹಿಕವಾದಂಥ ವಿಶ್ರಾಂತಿ. ಮೂರನೇದಾಗಿದ್ದು ಭಾಳ ಇಂಪಾರ್ಟೆಂಟ್ ಇದು. ಇದನ್ನು DGS ದಿನಕರನ್ ಅಯ್ಯನವರು ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಅದೇನಂತ ಹೇಳಿದರೆ 34ನೇ ವಚನ, ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯದ 34ನೇ ವಚನದಲ್ಲಿ ನೋಡುವಾಗ, ಅಥವಾ 34 ಅಲ್ವಾ? ಹೌದು. ಜನಸಮೂಹವನ್ನು ಯೇಸು ಸ್ವಾಮಿ ಕಂಡಾಗ ಕನಿಕರಪಟ್ಟ. ಸೊ ಹಿ ವಾಸ್ ಮೂವ್ಡ್ ವಿತ್ ಕಂಪ್ಯಾಷನ್. ಹೌದು, ಕನಿಕರ ಬಹಳ ಪ್ರಾಮುಖ್ಯ. DGS ಅಯ್ಯನವರು ಈ ರೀತಿಯಾಗಿ ನಮಗೆ ವಿವರಿಸ್ತಿದ್ದರು. ನಾವೆಲ್ಲ ಕೆಲವರಾಗಿ ಒಂದು 30 ಜನರಾಗಿ ಹೋಗಿ ಅವರು ಹೇಳಿದ್ದನ್ನು ಕೇಳಿಸ್ಕೊಳ್ಳುವಾಗ ಅವರು ಹೇಳಿದರು, ಅನುಕಂಪ ಅದ್ಭುತಗಳನ್ನು ಚಲಿಸುವಂತೆ ಮಾಡುತ್ತೆ ಎಂಬುದಾಗಿ. ಕಂಪ್ಯಾಷನ್ ಮೂವ್ಸ್ ದ ಗಿಫ್ಟ್ಸ್ ಆಫ್ ದಿ ಹೋಲಿ ಸ್ಪಿರಿಟ್. ಪವಿತ್ರ ಆತ್ಮನ ವರಗಳನ್ನು ಕಾರ್ಯರೂಪದಲ್ಲಿ ತರುವಂಥದ್ದು ಈ ಅನುಕಂಪ. ಸರಿ, 4ನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ವಿ, ಮಾರ್ಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 30ರಿಂದ ಕಡೆಯವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಅಥವಾ ವಾಕ್ಯ ಭಾಗದಿಂದ ಮಾರ್ಕ 6:30ರಿಂದ 56 ವಚನಗಳಲ್ಲಿ ಅದ್ಭುತದ 12 ರಹಸ್ಯಗಳನ್ನು ನೋಡ್ಕೊಳ್ತಾ ಇದ್ವಿ. ಅದರಲ್ಲಿ ಈಗಾಗಲೇ 3 ಆಯಿತು. ಕರ್ತನ ಸಂಪರ್ಕ ಇಟ್ಕೊಳ್ಳುವಂಥದ್ದು, ವಿಶ್ರಮಿಸಿಕೊಳ್ಳುವಂಥದ್ದು, ಕನಿಕರ ಪಡುವಂಥದ್ದು. 4ನೇದಾಗಿ ವಾಕ್ಯ. ಯಾಕಂತ ಹೇಳಿದರೆ 34ನೇ ವಚನದ ಕೊನೆ ಭಾಗದಲ್ಲಿ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಕುರಿತು ಬೋಧನೆ ಮಾಡಿದರು. ಅಥವಾ ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ ಯೇಸು ಸ್ವಾಮಿ ಅವರಿಗೆ ಅನೇಕ ವಾಕ್ಯಗಳನ್ನು ಹೇಳಿದರು. ಹಾಗಾದರೆ ವಾಕ್ಯದಲ್ಲಿ ಶಕ್ತಿ ಇದೆ. ಆ ವಾಕ್ಯ ಅದ್ಭುತ ಮಾಡುತ್ತೆ. ಆದುದರಿಂದ ವಾಕ್ಯವನ್ನು ಹಗುರವಾಗಿ ಭಾವಿಸಬಾರದು. ಆ ವಾಕ್ಯ ದೇವರ ವಾಕ್ಯ, ಅದರಲ್ಲಿ ಶಕ್ತಿ ಇದೆ. ದೇವರ ವಾಕ್ಯದಲ್ಲಿ ಸಾಮರ್ಥ್ಯವಿದೆ. ದೇವರ ವಾಕ್ಯದಲ್ಲಿ ಜೀವ ಇದೆ. ಆದ ಕಾರಣ ಆ ವಾಕ್ಯವು ದೇವರ ಅದ್ಭುತದ ರಹಸ್ಯಗಳಲ್ಲಿ ಒಂದಾಗಿರ್ತದೆ. 5ನೇ ರಹಸ್ಯ ನೋಡೋಣ ಬನ್ರಿ. 5ನೇ ರಹಸ್ಯ, ಅಲ್ಲಿ ನಿರ್ಜನ ಪ್ರದೇಶವಾಗಿತ್ತು, ಕತ್ತಲಾಗ್ಬಿಟ್ಟಿತ್ತು. ಮತ್ತು ಈಗ ಈ ಜನರು ಸುತ್ತಮುತ್ತಲಿನ ಹಳ್ಳಿಗೆ ಹೋಗಿ ಏನಾದರೂ ಊಟಕ್ಕೆ ಕಳಿಸ್ಬಿಡೋಣ ಅಂತ ಶಿಷ್ಯರು ಬಂದು ಯೇಸುಸ್ವಾಮಿ ಹೇಳಿದಾಗ 37ನೇ ವಚನ, ಮಾರ್ಕನ ಸುವಾರ್ತೆ 6:37, ಯೇಸುಸ್ವಾಮಿ ಹೇಳ್ತಾರೆ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ. ಸಾವಿರಾರು ಜನರಿದ್ದರು. ಅವ್ರಿಗೆ ಯಾರು ಕೊಡಬೇಕಂತೆ? ಶಿಷ್ಯರು ಕೊಡಬೇಕಂತೆ. ಅವರಿಗೆ ಆಶ್ಚರ್ಯ ಆಗೋಯ್ತು. ನಾವು ಹೋಗಿ ಎಷ್ಟು ಹಣ ಖರ್ಚು ಮಾಡಿದರೂ ಊಟಕ್ಕೆ ಅದು ಸಾಕಾಗ್ತದಾ? ಇಲ್ಲವೇ? ಆದರೆ ನೀವೇ ಅವರಿಗೆ ಊಟಕ್ಕೆ ಕೊಡ್ರಿ ಅಂತ ಯೇಸುಸ್ವಾಮಿ ಹೇಳಿದಾಗ ನೀವು ರೆಸ್ಪಾನ್ಸಿಬಿಲಿಟಿ ತಗೊಳ್ರಿ. ಅದ್ಭುತ ಮಾಡೋದರಲ್ಲಿ ನೀವು ನಿಮ್ಮ ಪಾರ್ಟು, ನಿಮ್ಮ ಜವಾಬ್ದಾರಿಕೆಯನ್ನು ನೀವು ತೆಗೆದುಕೊಳ್ರಿ. ಅದು 1% ಆಗಿರ್ಬೋದು. ನಿಮ್ಮ ಜವಾಬ್ದಾರಿಕೆ ನೀವು ತಗೊಳ್ರಿ. ಟೇಕ್ ಯುವರ್ ರೆಸ್ಪಾನ್ಸಿಬಿಲಿಟಿ, ಈವನ್ ಇಫ್ ಇಟ್ ಈಸ್ 1% ಓನ್ಲಿ. 99%, 99%, 99.99% ಆ ಜವಾಬ್ದಾರಿಕೆ ದೇವ್ರ ಜವಾಬ್ದಾರಿಕೆ. ಆದರೆ ನೀವು 0.1% ಅಥವಾ 1% ಆದರೂ ಜವಾಬ್ದಾರಿಕೆ ತಗೋಬೇಕು. ನೀವೇ ಊಟಕ್ಕೆ
ಕೊಡ್ರಿ ಎಂಬುದಾಗಿ ಕರ್ತನು ಹೇಳುವುದರಲ್ಲಿ ನೋಡ್ತೇವೆ. ಸರಿ, ಮಾರ್ಕ 6:30 ಇರುವಂಥ ವಾಕ್ಯ ಭಾಗದಿಂದ ನಾವೇನು ನೋಡ್ಕೊಳ್ತಿದ್ದೇವೆ? ಅದ್ಭುತದ ಅಥವಾ ಅದ್ಭುತಕ್ಕೆ 12 ರಹಸ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. 38ನೇ ವಚನ, ಯೇಸು ಅವರಿಗೆ, ನಿಮ್ಮ ಬಳಿಯಲ್ಲಿ ಎಷ್ಟು ರೊಟ್ಟಿಗಳಿವೆ? ಹೋಗಿ ನೋಡ್ರಿ. ಅಂದರೆ ಇದೇನು ತೋರಿಸ್ತದೆ? ಏನು ಒಬ್ಬರ ಹತ್ರ ಒಂದು ಬುತ್ತಿ ಇರ್ಬೋದು, ಇರಲಿ, ವಿಲ್ ಸ್ಟಾರ್ಟ್ ಫ್ರಮ್ ದಟ್. ಎಷ್ಟಿದೆಯೋ ಅಷ್ಟರಿಂದ ಪ್ರಾರಂಭ ಮಾಡೋಣ. ಏನಿದೆಯೋ ಅದನ್ನು ಇಟ್ಕೊಂಡು ಪ್ರಾರಂಭ ಮಾಡೋಣ. ಕೆಲವು ಸಾರಿ ದೇವ ಜನರ ಸಾಕ್ಷಿಯನ್ನು ನಾನು ಕೇಳಿದ್ದೀನಿ. ಇಷ್ಟೇ ಹಣ ಇತ್ತು, ಭಾಳ ಇರಲಿಲ್ಲ, ಆದರೆ ನಾವು ಪ್ರಾರಂಭ ಮಾಡಿದ್ವಿ, ದೇವರು ಯಶಸ್ವಿ ಕೊಟ್ಟರು. ಅದು ಸೇವೆ ಇರ್ಬೋದು, ಮದುವೆ ಇರ್ಬೋದು, ಕಟ್ಟಡ ನಿರ್ಮಾಣವೇ ಆಗಿರ್ಬೋದು, ಏನೇ ಇದ್ರೂ ಇದ್ದದ್ದನ್ನು ಇಟ್ಕೊಂಡು ನಾವು ಪ್ರಾರಂಭ ಮಾಡುವಾಗ ದೇವರು ಅದನ್ನು ಆಶೀರ್ವದಿಸಿ ಮುಂದುವರಿಯುವಂತೆ ತುಂಬಿ ಹೊರಸೂಸುವಂತೆ, ಉಳಿಯುವಂತೆ ಮಾಡುವುದು ಆತನ ಕೆಲಸವಾಗಿದೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಆ ಬಗ್ಗೆ ನಾವುಗಳು ಸಾಕ್ಷಿಯಾಗಿರ್ಬೋದಲ್ಲವೇ? ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸೇವೆಯಲ್ಲಿ, ನಮ್ಮ ಪ್ರಯಾಸದಲ್ಲಿ, ನಮ್ಮ ಕೆಲಸ ಕ್ಷೇತ್ರದಲ್ಲಿ ದೇವರು ಇಷ್ಟೇ ಇತ್ತು, ಆದರೂ ಕೂಡ ಸಂಪನ್ಮೂಲವನ್ನು ಒದಗಿಸುವ ದೇವರು ಆಶ್ಚರ್ಯವಾದ ರೀತಿಯಲ್ಲಿ ಕೊರತೆ ಇಲ್ಲದೆ, ಕೊರತೆ ಆಗುವಂಥ ಪರಿಸ್ಥಿತಿಗಳು ಬಂದರೂ ಕೂಡ ಕೊರತೆಗಳನ್ನು ದಾಟಿ ಹೋಗಿ ಪೂರೈಸುವಂತೆ ದೇವರು ಮಾಡಿದ ಅದ್ಭುತಕ್ಕಾಗಿ ಸ್ತೋತ್ರವಾಗಲಿ. ಆದ ಕಾರಣ ಅದ್ಭುತದ 6ನೇ ರಹಸ್ಯ ಏನಂದರೆ, ಲಭ್ಯವಿರುವುದರಿಂದ ಪ್ರಾರಂಭಿಸು. ಸ್ಟಾರ್ಟ್ ವಿತ್ ವಾಟ್ ಈಸ್ ಅವೈಲಬಲ್. 7ನೇದಾಗಿ 39ನೇ ವಚನ, ಯೇಸು ಹಸಿರು ಹುಲ್ಲಿನ ಮೇಲೆ ಪಂಕ್ತಿಯಾಗಿ ಕುಳಿತುಕೊಳ್ಳುವಂತೆ ಜನರಿಗೆ ಆಜ್ಞಾಪಿಸಿದರು. ಹಾಗಾದರೆ ಇದು ವಿಶ್ವಾಸ ಕೃತ್ಯ, ನಂಬಿಕೆಯ ಕೃತ್ಯ. ಊಟ ರೆಡಿ ಇಲ್ಲ, ಆದರೆ ಕೂತ್ಕೊಳ್ರಿ ಊಟಕ್ಕೆ ಎಂಬುದಾಗಿ ಹೇಳಿದ ಹಾಗೆ ಅವ್ರು ಕೂತ್ಕೊಂಡ್ರು. ಏನು ಇಷ್ಟೊಂದು ಜನರಿಗೆ ಎಲ್ಲಿಂದ ಬರ್ತದೆ? ಅದು ಯೇಸು ಸ್ವಾಮಿಯ ವಿಶ್ವಾಸ, ಶಿಷ್ಯರ ವಿಶ್ವಾಸದಿಂದ ಅವರು ಕೂತ್ಕೊಂಡ್ರು. 100ರಂತೆ 50ರಂತೆ ಕುಳಿತುಕೊಂಡ್ರು. ಹಾಗಾದರೆ ಇಲ್ಲಿ 4 ವಿಧವಾದ ವಿಶ್ವಾಸವನ್ನು ನೋಡ್ತೀವಿ. ಯೇಸುವಿನ ವಿಶ್ವಾಸ, ಶಿಷ್ಯರ ವಿಶ್ವಾಸ. ನಿಮ್ಮಲ್ಲಿ ಎಷ್ಟು ರೊಟ್ಟಿಗಳಿವೆ ಹೋಗಿ ನೋಡ್ರಿ ಅಂತ ಹೇಳಿದಾಗ ಆ ರೊಟ್ಟಿ ಇದ್ದಂಥ ಒಂದು ಬುತ್ತಿ ರೊಟ್ಟಿಯನ್ನು ಕೊಟ್ಟುಬಿಟ್ಟ ಅಂಥವರ ವಿಶ್ವಾಸ. 4ನೇದಾಗಿ ಜನರ ವಿಶ್ವಾಸ. ಯಾಕಂದರೆ ಕೂತ್ಕೊಳ್ರಿ 100ರಂತೆ 50ರಂತೆ ಅಂತ ಹೇಳಿದಾಗ ಅವ್ರು ಕೂತ್ಕೊಂಡ್ರು. ವಿಶ್ವಾಸದ ವಿಧೇಯತೆ ಅಂತ ಹೇಳ್ಬೋದು. 8ನೇ ರಹಸ್ಯ 41ನೇ ವಚನ, ಮಾರ್ಕ 6:41. 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ. ಕೃತಜ್ಞತೆ, ದೇವರ ಸ್ತೋತ್ರ ಮಾಡೋದು ಅದ್ಭುತದ 8ನೇ ರಹಸ್ಯ. ಗಿವಿಂಗ್ ಥ್ಯಾಂಕ್ಸ್. ದೇವರೇ ನಿನಗೆ ಸ್ತೋತ್ರ. ಫಿಲಿಪಿ 4:6 ಯಾವ ವಿಷಯವಾಗಿ ಚಿಂತಿಸದೆ ಎಲ್ಲ ವಿಷಯದಲ್ಲಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ದೇವರ ಮುಂದೆ ಕೃತಜ್ಞತಾ ಸ್ತುತಿಯೊಡನೆ ನೀವು ತಿಳಿಯಪಡಿಸಿರಿ. ಹೌದು, ಅದು ಕೂಡ ಮಾಡಬೇಕು. ಆಮೇಲೆ ಇನ್ನೊಂದು ಸಣ್ಣ ಒಂದು ರಹಸ್ಯ ಇದೆ. ಅದೇನೆಂದರೆ ಕೃತಜ್ಞತೆ ಮಾಡುವಂಥದ್ದು ಅಷ್ಟೇ ಅಲ್ಲ, ಅದನ್ನು ಮುರಿದು ಅದು ಚಿಕ್ಕ ಆ್ಯಕ್ಟು, ಆದರೂ ಕೂಡ ಅದು ಭಾಳ ಪ್ರಾಮುಖ್ಯವಾದಂಥ ಒಂದು.
ಮುರಿದು. ಇದನ್ನು ಯಾವ ರೀತಿಯಾಗಿ ಅನ್ವಯ ಮಾಡಿಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡುವಾಗ ಮಾರ್ಕ 6:41 ಬರೆದಿರುವಂತೆ ನಮ್ಮ ಜೀವನದಲ್ಲಿ ಮುರಿಯುವಿಕೆ ಇಲ್ಲದೆ ಅದ್ಭುತವು ಸಂಭವಿಸಲಾರದು. ವಿಥೌಟ್ ಬ್ರೋಕನ್ನೆಸ್ ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಮಿರಕಲ್. ಕ್ರಿಸ್ತನು ಶಿಲುಬೆ ಮೇಲೆ ಮುರಿದದ್ದರಿಂದ 3 ದಿನ ಆದಮೇಲೆ ಆತನು ಪುನರುತ್ಥಾನನಾಗುವ ಅದ್ಭುತವನ್ನು ದೇವರು ಮಾಡಿದ್ದರ ದಾಖಲೆ ನಮಗೆ ಗೊತ್ತಿದೆ. ಆದ ಕಾರಣ ನಮ್ಮ ವೈಯಕ್ತಿಕ ಜೀವನದಲ್ಲಿ ಸ್ವಾರ್ಥಕ್ಕೆ ನಾವು ಮುರಿದವರಾಗಿ ಮುರಿದು ಹೋಗುವಿಕೆ ಅನುಭವಕ್ಕೆ ಹೋದಾಗ ಅದು ಅದ್ಭುತಗಳ ಒಂದು ಸರಣಿ. 10ನೇದಾಗಿ 46ನೇ ವಚನ, ಯೇಸು ಸ್ವಾಮಿ ಜನರನ್ನು ಕಳಿಸಿಬಿಟ್ಟು ಮಾರ್ಕ 6:46 ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋದದ್ದನ್ನು ನೋಡ್ತೇವೆ. ಪ್ರಾರ್ಥನೆ ಅದ್ಭುತದ ರಹಸ್ಯ. ಪ್ರೇಯರ್ ಈಸ್ ದ ಸೀಕ್ರೆಟ್ ಆಫ್ ಮಿರಕಲ್. ಒಬ್ಬರೇ ಇದ್ದು ದಡದಲ್ಲಿ ಜನರನ್ನು ಕಳಿಸ್ಬಿಟ್ರು, ಶಿಷ್ಯರನ್ನು ಕಳಿಸ್ಬಿಟ್ರು, ಒಬ್ಬರೇ ಇದ್ದು ಪ್ರೇಯರ್ ಮಾಡ್ತಾರೆ. ಮಾಡಿದಾಗ 48ನೇ ವಚನ ನೋಡ್ತೇವೆ, ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ಬಂದಂಥದ್ರ ಬಗ್ಗೆ 48ನೇ ವಚನ ಮಾರ್ಕ 6 ಬರೆದಿದೆ. ಹಾಗಾದರೆ ಇದೇನು ತೋರಿಸ್ತದೆ? ವಾಕಿಂಗ್ ಬೈ ಫೇತ್, ವಿಶ್ವಾಸದಿಂದ ನಡೆಯುವಂಥದ್ದು. ಹೌದು, ಆವತ್ತಿನ ದಿವಸ ನೀರಿನ ಮೇಲೆ ನಡೆದಿದ್ದಕ್ಕೆ ಆತನಿಗೆ ವಿಶ್ವಾಸ ಇತ್ತು. ಅದೇ ರೀತಿಯಾಗಿ ನೀರಷ್ಟೇ ಅಲ್ಲ, ಇನ್ನೂ ಅನೇಕ ನಮ್ಮ ಜೀವನದಲ್ಲಿ ನಾವು ವಿಶ್ವಾಸದಿಂದ ನಡೆಯಬೇಕಾಗಿದೆ. ವಿ ಹ್ಯಾವ್ ಟು ವಾಕ್ ಬೈ ಫೇತ್ ಇನ್ ಆರ್ಡರ್ ಟು ಗೆಟ್ ದ ಮಿರಕಲ್. ಆನಂತರ ಕೊನೆಯದಾಗಿ ಇನ್ನೊಂದು ರಹಸ್ಯ, ಅದ್ಭುತದ ರಹಸ್ಯ 50ನೇ ವಚನದಲ್ಲಿ, ಅವರೆಲ್ಲರೂ ಭಯಪಟ್ಕೊಂಡಿದ್ದಾಗ ಯೇಸು ಸ್ವಾಮಿ ಅವರಿಗೆ ಧೈರ್ಯವಾಗಿರ್ರಿ, ನಾನೇ, ಹೆದರಬೇಡ್ರಿ ಅಂತ ಹೇಳ್ತಾನೆ. ಧೈರ್ಯ, ಬೋಲ್ಡ್ನೆಸ್. ಬೋಲ್ಡ್ನೆಸ್ ಈಸ್ ದ 12th ಸೀಕ್ರೆಟ್ ಆಫ್ ಮಿರಕಲ್. ಅದ್ಭುತದ ರಹಸ್ಯ ಈ ಧೈರ್ಯವಾಗಿರುವಂಥದ್ದು. ಆ ರೀತಿಯಾಗಾದಾಗ ಏನಾಯಿತು? ಕೊನೆಯ ವಚನವನ್ನು 6ನೇ ಅಧ್ಯಾಯದಲ್ಲಿ ನಾವು ಈ ರೀತಿಯಾಗಿ ಓದ್ತೇವೆ. ನಿಮಗೋಸ್ಕರವಾಗಿ ಓದಿ ಮುಗಿಸ ಬಯಸ್ತೇನೆ. ಮಾರ್ಕನ್ ಬರೆದ ಸುವಾರ್ತೆಯ 6ನೇ ಅಧ್ಯಾಯದ ಕೊನೆಯ ವಚನದಲ್ಲಿ, ಯೇಸುವನ್ನು ಮುಟ್ಟಿದವರೆಲ್ಲರೂ ಗುಣ ಹೊಂದಿದರು. ಯೇಸುವನ್ನು ಮುಟ್ಟಿದವರೆಲ್ಲರೂ ಗುಣ ಹೊಂದಿದರು. ವಾವ್! ಆದ ಕಾರಣ ಈ 12 ರಹಸ್ಯಗಳನ್ನು ಒಂದೇ ಮಾತಿನಲ್ಲಿ ಹೇಳಬೇಕಾದರೆ, ಯೇಸುವಿನ ಸಂಪರ್ಕದಲ್ಲಿ ಇರುವಂಥವರೆಲ್ಲರೂ ಅದ್ಭುತವನ್ನು ಅನುಭವಿಸುವರು. ಆದ ಕಾರಣ ಆ ರೀತಿಯಾಗಿರುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಮತ್ತು ಮಾರ್ಕನ್ ಬರೆದ ಸುವಾರ್ತೆಯ 6ನೇ ಅಧ್ಯಾಯ 30-56 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.